ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನೀವೀಗ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ದೀರಾ ಕನ್ನಡ ಹೇಗಿದೆ ಅಂತ. ಸೊ ಇವತ್ತು ಸೆಕೆಂಡ್ ಪಿ ಯು ಸಿ ನಾನು ಕನ್ನಡ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೆಕೆಂಡ್ ಪಿ ಯು ಸಿ ಕನ್ನಡ. ಓಕೆ, ಕನ್ನಡ ನೋಡ್ರಿ. ಕನ್ನಡ ನಿಮ್ಗೆ ಏನು ಪಾಠಗಳಿದೆ, ಪದ್ಯಗಳಿದೆ, ಮತ್ತೆ ನಾಟಕ ಇದೆಯಲ್ಲ, ಅದನ್ನ ನಾನು ಇವತ್ತು ಟಚ್ ಮಾಡಕ್ ಹೋಗಲ್ಲ. ಆಮೇಲೆ ಹೇಳ್ತೀನಿ ಅದಕ್ಕೆ ಇಂಪಾರ್ಟೆಂಟ್ ಏನು ಓದ್ಬೇಕು, ಅದ್ರದ್ದು ಏನು ನೀವೇನೇನ್ ಮಾಡ್ಬೇಕು, ಅದಕ್ಕೆ ಏನೇನು ನೋಟ್ಸ್ ಮಾಡ್ಕೋಬೇಕು, ಹೇಗ್ ಮಾಡ್ಬೇಕು ಲಾಸ್ಟ್ ಕೊನೆಗಳಿಗೆ ಅಂತ ಹೇಳ್ತೀನಿ. ಈಗ ಮೈನ್ ಕನ್ನಡ ಗ್ರಾಮರ್ ಟಚ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಗ್ರಾಮರ್ ಏನೇನ್ ಬರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರ್ತದೆ. ಸೊ ಗ್ರಾಮರ್ ಅಲ್ಲಿ ನಿಮ್ಗೆ ನಾನಾರ್ಥ, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಇವೆಲ್ಲ ಬರ್ತಾ ಹೋಗ್ತವೆ. ಅದರಲ್ಲಿ ನಿಮ್ಗೆ ನಾನು ಏನ್ ಮಾಡ್ತಿದ್ದೆ, ಸ್ಟಾರ್ಟಿಂಗ್ ಅಲ್ಲಿ ಸಮಾನಾರ್ಥಕ ಪದ ಮತ್ತೆ ನಾನಾರ್ಥಕ ಪದಗಳಂದ್ರೆ ಏನು, ಮತ್ತೆ ಅದ್ರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ್ದು ಬರಬಹುದು ಸಾಧ್ಯತೆ ಇತ್ತು ಅದನ್ನ ಒಂದು 20 ಕೊಡ್ತೀನಿ. ಸೊ ನಿಮ್ಗೆ ಅದರಲ್ಲಿ ಕ್ವಶನ್ ಪೇಪರ್ ಏನ್ ಮಾಡಿರ್ತಾರೆ ಅಂದ್ರೆ ಸಮಾನಾರ್ಥಕ ಬರೆಯಕ್ಕೆ 3 ಕೊಡ್ತಾರೆ. ಸಮಾನಾರ್ಥಕ ಕೊಟ್ರೆ ನಾನಾರ್ಥಕ ಕೊಡಲ್ಲ, ನಾನಾರ್ಥಕ ಕೊಟ್ರೆ ಸಮಾನಾರ್ಥಕ ಕೊಡಲ್ಲ. ಆಲ್ಮೋಸ್ಟ್ ಹೀಗೆ ಇದೆ ಕ್ವಶನ್ ಪೇಪರ್ ಅಲ್ಲಿ ನೋಡಿದೀನಿ ನಾನು. ಸೊ ಮೂರು ಕೊಡ್ತಾರೆ. 3ರಲ್ಲಿ ನೀವು 2 ಅಟೆಂಡ್ ಮಾಡ್ಬೇಕು. ಓಕೆ, 3ರಲ್ಲಿ 2 ಅಟೆಂಡ್ ಮಾಡ್ಬೇಕು. ಈಗ ಫಸ್ಟ್ ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಬೋಣ. ಸಮಾನಾರ್ಥಕ ಏನು, ಸಮಾನಾರ್ಥಕ ಅಂದ್ರೆ ಏನ್ ತಲೆಗೊಳಿತದೆ ನೋಡ್ರಿ, ಈಸಿ ಆಗಿದೆ. ಅದರಲ್ಲೇ ಅರ್ಥದಲ್ಲಿದೆ. ಜಾಸ್ತಿ ನಾನು ಟೈಮ್ ತೊಗೊಳಕ್ ಹೋಗಲ್ಲ, ಯಾಕಂದ್ರೆ 7ನೇ ಕ್ಲಾಸಿಂದ 1ನೇ ಕ್ಲಾಸಿಂದ ಓದ್ತಿದ್ದಾರೆ ಕನ್ನಡ. ಸೊ ಸಮಾನಾರ್ಥಕ ಪದಗಳು ಅಂದ್ರೆ ಏನು, ಸಮಾನ ಅರ್ಥ ಸೇಮ್ ಮೀನಿಂಗ್ ಅಷ್ಟೇ. ಓಕೆ, ಸಮಾನ ಅರ್ಥ ಸೇಮ್ ಮೀನಿಂಗ್, ಇಷ್ಟು ಮಾತ್ರ ಗೊತ್ತಿರಲಿ. ಈಗ ಇಂಪಾರ್ಟೆಂಟ್ ಸಮಾನಾರ್ಥಕಗಳು ಯಾವ್ಯಾವ್ದು ಕೊಡಬಹುದು ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವ್ದು ಕೊಡಬಹುದು ಅಂದ್ರೆ ಚಂದ್ರ ಅಂತ ಕೊಡ್ಬೋದು. ಚಂದ್ರ ಏನು, ಚಂದ್ರ ಅಂದ್ರೆ ನಿಮ್ಗೆ ಸಮಾನಾರ್ಥಕ ಪದ ಯಾವ್ದು ಬರುತ್ತೆ ಅಂದ್ರೆ ಶಶಿ ಅಥವಾ ನಿಮ್ಗೆ ಇನ್ನೊಂದು ಈಸಿ ಸಮಾನಾರ್ಥಕ ಪದ ಯಾವ್ದು ಅಂದ್ರೆ ಇಂದು. ಇದು ಎರಡು ಕೂಡ ಇದಕ್ಕೆ ಸಂಬಂಧಪಟ್ಟಿರಂತ ಸಮಾನಾರ್ಥಕ ಪದ. ಈಗ ಶಶಿ ಚಂದ್ರಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಕೊಡ್ಬೋದು ಅಂದ್ರೆ ನೋಡ್ರಿ, ಇವೆರಡು ಡಿಫ್ರೆನ್ಸ್ ಗೊತ್ತಿರಲಿ ನಿಮ್ಗೆ. ಇದನ್ನ ಕೊಡ್ಬೋದು ಭಾನು. ಯಾರು ಹೊಡಿತಾ ಭಾನು ಅಂದ್ರೇನು, ಭಾನು ಅಂದ್ರೇನು ನೋಡ್ರಿ. ಈ ಬಾಗೆ ದೊಡ್ಡ ಬಾ ಅಂದ್ರೆ ಮಹಾಪ್ರಾಣ ಕೊಡ್ತೆ, ಬರೀ ಅಲ್ಪ ಪ್ರಾಣ ಬಾ ಕೊಟ್ಟಿದ್ರೆ ಅದು ಆಕಾಶ ಅಥವಾ ಆಗಸ ಅಥವಾ ಗಗನ, ಇದಿಷ್ಟು ಒಂದೇ. ಈ ಬಾನು ಕೊಟ್ಟಿದ್ರೆ ಸೂರ್ಯ ಅಥವಾ ರವಿ, ಭಾಸ್ಕರ. ನೋಡ್ರಿ, ಈಗ ನಿಮ್ ಫ್ರೆಂಡ್ಗಳದ್ದು ನೇಮ್ದು ಮೀನಿಂಗ್ ಗಳು ಗೊತ್ತಾಗ್ತಾ ಇರ್ತದೆ ಏನು ಅಂತ. ಓಕೆ, ನೆಕ್ಸ್ಟ್ ಇದು ಬಿಟ್ರೆ ನಿಮ್ಗೆ ಯಾವ್ದು ಕೊಡ್ಬೋದು ಅಂತ ಹೇಳಿದ್ರೆ ನಾರಿ ಅಂತ ಕೊಡ್ಬೋದು. ನಾರಿ ಅಂದ್ರೆ ಹೆಣ್ಣು, ಅಂತ. ಅಥವಾ ಸ್ತ್ರೀ, ಹೆಂಗಸು, ಎಲ್ಲ ಒಂದೇ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಕಾಂತಾರ, ಫಿಲಮ್ ಕಾಂತಾರ. ಮೀನಿಂಗ್ ಏನು, ಕಾಂತಾರ ಅಂದ್ರೇನು, ಕಾಡು. ಕಾಂತಾರ ಅಂದ್ರೆ ಕಾಡು. ಅರಣ್ಯ. ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಉರಗ ಅಂತ ಕೊಡ್ಬೋದು. ಏನು ಉರಗ ಅಂದ್ರೆ ಹಾವು, ನೋಡಿದ್ರಲ್ಲ ಹಾವು. ಇದಕ್ಕೆ ಇನ್ನೊಂದು ವರ್ಡು ಸರ್ಪ. ಇನ್ನೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಕೂಳು ಅಂತ ಕೊಡ್ತಾರೆ ನೋಡಿ. ಕೂಳು ಅಂದ್ರೇನು, ಅನ್ನ ಅಲ್ವಾ. ಕೂಳು ಅನ್ನ, ಆಹಾರ. ಸತ್ತೋರ್ಗೆ ಇಕ್ತಾರಲ್ಲ, ಕೂಳು ಇಕ್ಕಿದ್ವಿ ಅಂತಾರಲ್ಲ, ಸೊ ಅದು ಅನ್ನ, ಆಹಾರ. ಓಕೆ, ಇದಿಷ್ಟ ಆದ್ಮೇಲೆ ಇನ್ನೇನ್ ಕೊಡ್ಬೋದು ನಿಮ್ಗೆ ಅಂತ ಹೇಳಿದ್ರೆ ನಿಮ್ಗೆ ನೋಡ್ರಿ ಉಂಬು. ನೋಡ್ರಿ, ಇದು ಸ್ವಲ್ಪ ಎಲ್ಲ ಈಸಿ ಇರೋದನ್ನ ನಾನು ತಗೊಳ್ತಾ ಇಲ್ಲ. ಈಸಿ ಇರೋದನ್ನ ತಗೊಳಲ್ಲ ನಾನು. ಈಸಿ ಇರೋದು ಎಲ್ಲರಿಗೂ ಆಲ್ಮೋಸ್ಟ್ ಮಾಡೇ ಮಾಡ್ತೀರಾ, ಕೆಲವೊಂದು ಗೊತ್ತಿರ್ತದೆ. ಅದನ್ನ ಮತ್ತೆ ನಾನು ಹುಡುಗ, ಬಾಲಕ ಇವು ಕೊಡ್ತಾರೆ. ಕೊಟ್ಟಾಗ ಸರ್ ನೀವು ಇಲ್ದಿರೋದು ಕೊಟ್ಟೇ ಇಲ್ಲ, ಇವು ಈಸಿ ಇರೋದನ್ನ ನಾನು ತಗೊಳ್ತಲ್ಲ. ಈ ಸ್ವಲ್ಪ ಡಿಫಿಕಲ್ಟ್ ಆಗಿ ಏನಾದ್ರು ಒಂಚೂರು ಎಕ್ಸ್ಟ್ರಾ ಕೊಟ್ರೆ ಇಂಥ ಕೊಡ್ಬೋದು ಅನ್ನೋದಕ್ಕೆ ಇದನ್ನ ಮಾಡಿಸ್ತಾ ಇದೀನಿ. ಇನ್ನು ಈಸಿ ಇರೋದು ನೀವೇ ಮಾಡ್ಕೋತೀರಾ ಆಲ್ಮೋಸ್ಟ್. ಇನ್ನ ಉಂಬು ಅಂದ್ರೆ ಏನು, ತಿನ್ನು. ಉಂಬು ಅಂದ್ರೆ ತಿನ್ನು ಅಥವಾ ಕುಡಿ.
ಕುಡಿ. ನೆಕ್ಸ್ಟ್ ಇನ್ನೇನು ನಿಮ್ಗೆ ನೋಡ್ರಿ, ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ಉಪಟಳ. ನೋಡ್ರಿ ಇದು ಕೊಡ್ತಾರೆ ಉಪಟಳ. ಉಪಟಳ ಅಂದ್ರೇನು? ತೊಂದರೆ ಅಲ್ವಾ, ತೊಂದರೆ ತೊಂದರೆ. ಇನ್ನೊಂದು ಏನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಪೀಡನೆ ಅಂತ ಒಂದು ವರ್ಡ್ ಬರ್ತದೆ, ಪೀಡನೆ. ತೊಂದರೆ ಪೀಡನೆ, ಹಾ ತೊಂದ್ರೆ ಪೀಡನೆ. ಇನ್ನೊಂದೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಧಣಿ ಅಂತ ಕೊಡ್ತಾರೆ ನೋಡ್ರಿ, ಧಣಿ. ನೋಡ್ರಿ ಧಣಿ ಅಂದ್ರೆ ಇದಕ್ಕೆ ಯಾವ್ದು ಮೇನ್ ಅಂದ್ರೆ ಒಡೆಯ, ಒಡೆಯ ಅಥವಾ ಯಜಮಾನ. ನೋಡ್ರಿ ಎರಡು ದರ್ಶನ್ ಫಿಲಮೇ, ಎರಡು ದರ್ಶನ್ ಫಿಲಮ್. ಓಕೆ, ಒಡೆಯ ಮತ್ತು ಯಜಮಾನ. ನೋಡ್ರಿ ಇದು ಮೀನಿಂಗ್, ಸೇಮ್ ಮೀನಿಂಗ್, ಸಮಾನ. ಸಮಾನ ಅಂದ್ರೆ ಸೇಮ್. ನೋಡ್ರಿ ಇದ್ರಲ್ಲಿ ಕೆಲವೊಂದು ನಿಮ್ಗೆ ಗೊತ್ತಿರ್ತದೆ, ಕೆಲವೊಂದು ಸ್ವಲ್ಪ ಗೊತ್ತಾಗ್ತಿರೋದ್ರಿಂದ ನಾನು ಕೆಲವೊಂದು ಏನಾದ್ರು ಕೊಟ್ಬಿಟ್ರೆ ಎಕ್ಸ್ಟ್ರಾ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಮಾತ್ರ ಮಾಡ್ತೀನಿ. ಈಗ ಆಲ್ರೆಡಿ ನೀವು ಬುಕ್ ಅಲ್ಲಿ ಓದಿರ್ತೀರಾ, ನಿಮ್ ಕಾಲೇಜಲ್ಲಿ ಟೀಚರ್ ಕೂಡ ಹೇಳಿರ್ತಾರೆ. ಅದು ಬಿಟ್ಟು ಇದು ಕೊಟ್ಟಿರ್ತಾರೆ ಅವರು. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಂಡು ಇನ್ನೊಂದ್ಸತಿ ರಿವಿಷನ್ ಆಗ್ಲಿ. ನಿಮ್ಗೆ ಗೊತ್ತಿರೋದು ತಿಳ್ಕೊಬೋದು, ಸ್ವಲ್ಪ ಟಫ್ ಕೊಟ್ರೆ ಮಾತ್ರ. ಇನ್ನು ನೆಕ್ಸ್ಟ್ ಏನ್ ಕೊಡ್ಬೋದು ಅಂದ್ರೆ ನೋಡ್ರಿ ನಿಮ್ಗೆ ಸೊರಗು. ಸೊರಗು ಅಂತ ಕೇಳ್ತಾರೆ ನೋಡ್ರಿ, ಸೊರಗು. ಸೊರಗು, ಸೊರಗು ಅಂದ್ರೆ ಸ್ವರ್ಗೋದ, ಸ್ವರ್ಗೋದ ಅಂದ್ರೆ ಏನರ್ಥ? ಒಣಗು. ಸೊರಗು, ಸೊರಗು ಅಂದ್ರೆ ಏನು? ಒಣಗು ಅಥವಾ ಬಾಡು. ಯುಗಾದಿ ಬಾಡಲ್ಲ, ಬಾಡು. ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ನಿಮ್ಗೆ ಅಂದ್ರೆ ನೋಡ್ರಿ ಅನಲ ಅಂತ ಕೊಡ್ಬೋದು, ಅನಲ. ಇನ್ನೊಂದ್ಸತಿ ಹೇಳ್ತೀಯಾ? ಇನ್ನೊಂದ್ಸತಿ ಹೇಳ್ತೀಯ? ಇಲ್ಲ, ಅನಲ, ಅನಲ ಅದಲ್ಲ, ಅನಲ ಬೇರೆ. ಅನಲ ಅಂದ್ರೇನು? ಬೆಂಕಿ, ಬೆಂಕಿ, ಜ್ವಾಲೆ, ಅಗ್ನಿ, ಅಗ್ನಿ. ಇದು ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಛಾತಿ. ಛಾತಿ, ಛಾತಿ ಅಂದ್ರೆ ಧೈರ್ಯ, ಕಿಚ್ಚು. ಛಾತಿ ಅಂದ್ರೆ ಧೈರ್ಯ, ಕಿಚ್ಚು. ಓಕೆ, ಧೈರ್ಯ, ಕಿಚ್ಚು. ಅದ್ ಬಿಟ್ಟು ಯಾವ್ದು ಕೊಡ್ಬೋದು ಅಂದ್ರೆ ಧನ. ಧನ, ಧನ ಅಂದ್ರೆ ಎರಡು ಧನ ಬೇರೆ. ಇದು ಮಹಾಪ್ರಾಣ ಧನ ಕೊಟ್ರೆ ದುಡ್ಡು ಅಥವಾ ಹಣ. ಹಣ, ಕಾಂಚಾಣ, ಕಾಂಚಾಣ, ಹಣ ಅಥವಾ ಕಾಂಚಾಣ. ಧನ ಅರ್ಥ ಆಯ್ತಾ? ದನ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಿಮ್ಗೆ ಪಶು ಗೊತ್ತಲ್ಲ ಅದು. ಇನ್ನ ಧನ ಆಯ್ತು. ಇನ್ ನೆಕ್ಸ್ಟ್ ಇನ್ನೇನ್ ಕೊಡ್ಬಾರ್ದು ಅಂದ್ರೆ ತಮ. ತಮ, ತಮ ಅಲ್ಲ, ಮಾವತ್ ಕೊಟ್ಟಿಲ್ಲ ಇಲ್ಲಿ. ತಮ, ತಮ ಅಂದ್ರೆ ಕತ್ತಲು, ಕತ್ತಲು. ಅದ್ ಬಿಟ್ರೆ ಇನ್ನೇನ್ ಬರೀಬಹುದು ಅಂದ್ರೆ ಅಂಧಾಕಾರ. ಕತ್ತಲು ಬಿಟ್ರೆ ಅಂಧಾಕಾರ. ಇನ್ನೇನ್ ಕೊಡ್ಬೋದು ನಿಮ್ಗೆ ಅಂದ್ರೆ ನಿತ್ರಾಣ. ನಿತ್ರಾಣ ಅಂತ ಕೊಡ್ತಾರೆ, ನಿತ್ರಾಣ. ಇದು ಸ್ವಲ್ಪ ಡಿಫಿಕಲ್ಟ್ ಇರೋದು ಕೊಟ್ಟಿದ್ದೀನಿ ನಿಮ್ಗೆ, ನಿತ್ರಾಣ. ಇದಕ್ಕೆ ನಿಶ್ಶಕ್ತಿ. ನಿತ್ರಾಣ, ನಿಶ್ಶಕ್ತಿ, ನಿಶ್ಶಕ್ತಿ ಆಗಿರೋದು. ಅದ್ ಬಿಟ್ರೆ ದೌರ್ಬಲ್ಯ ಅಂತಾನೂ ತಗೋಬಹುದು. ದೌರ್ಬಲ್ಯ, ದೌರ್ಬಲ್ಯ. ಇದು ಬಿಟ್ರೆ ಇನ್ನೇನ್ ಕೊಡ್ತಾರೆ ನಿಮ್ಗೆ ಅಂದ್ರೆ ಮರ್ಕಟ. ನೋಡ್ರಿ ಯಾರು ಗೊತ್ತಾಯ್ತು ಮರ್ಕಟ ಅಂದ್ರೆ? ಗೊತ್ತಾಗಿದೆ, ವೆರಿ ಗುಡ್. ಮರ್ಕಟ. ಕೋತಿ, ಕೋತಿ. ಕಪಿ ಅಥವಾ ಮಂಗ. ಕಪಿ ಅಂದ್ರೆ ಅದೇನೆ, ಮಂಗ. ನೆಕ್ಸ್ಟ್ ಅದು ಬಿಟ್ರೆ ಇನ್ನೇನು ವಲ್ಲಭೆ. ವಲ್ಲಭೆ ಅನ್ನೋದು ಒಂದು ಕೊಡ್ತಾರೆ ನೋಡ್ರಿ, ವಲ್ಲಭೆ. ಗೊತ್ತಿಲ್ಲ, ವಲ್ಲಭೆ. ವಲ್ಲಭೆ ಅಂದ್ರೆ ಹೆಂಡತಿ, ಹೆಂಡತಿ. ಪತ್ನಿ, ಪತ್ನಿ. ಅರ್ಧಾಂಗಿ, ಎಲ್ಲ ಒಂದೇ. ಸುತ. ಸುತ ಅಂದ್ರೆ ಸುತ, ಸುತ. ಸುತ ಅಂದ್ರೆ ಮಗ, ಸುತ, ಮಗ. ಪುತ್ರ, ಪುತ್ರ. ಇನ್ನ ಲಾಸ್ಟ್ ಸುಮ್ನೆ ಒಂದ್ ಬರೀತೀನಿ, ಇದು ಗೊತ್ತಿರುತ್ತೆ. ಮೊಗ. ಮೊಗ ಅಂದ್ರೆ ಮುಖ, ಮುಖ. ಇನ್ನೊಂದು ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಓಕೆ, ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಯಾವ್ದು ಅಂದ್ರೆ ನಾನಾರ್ಥ ಅಂತ ತಿಳ್ಕೊಬೇಡ. ಹಿಂದೆ ಈಸಿನೇ ಇಲ್ಲ, ಹಿಂದಿನ ತಿಳ್ಕೊಬೇಡ. ನಾನಾರ್ಥ. ಓಕೆ, ನಾನಾರ್ಥ ಪದಗಳು.
ನಾನಾರ್ಥ ಪದಗಳು ಅಂದ್ರೆ ಈಸಿ, ಸಮಾನ ಅರ್ಥ ಬದಲು ಆಪೋಸಿಟ್ ಇರೋದು ನಾನಾರ್ಥ. ನಾನಾರ್ಥ ಸಮಾನಾರ್ಥ ಅಂದ್ರೆ ಸಮಾನ ಅರ್ಥ, ನಾನಾರ್ಥ ಅಂದ್ರೆ ಒಂದು ವರ್ಡ್ಗೆ ಬೇರೆ 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 ಮೀನಿಂಗ್ ಇರ್ತದೆ. ಸೊ ಯಾವ್ದಾವ್ದು ಬೇರೆ ಬೇರೆ ಮೀನಿಂಗ್ ಅಂದ್ರೆ ನೋಡ್ರಿ, ಬಟ್ಟೆ. ಬಟ್ಟೆ ಅಂದ್ರೆ ವಸ್ತ್ರ. ಬಟ್ಟೆ ಅಂದ್ರೆ ವಸ್ತ್ರ. ಇನ್ನೊಂದು ಯಾವ್ದು ಕೊಡ್ತಾರೆ ಬಟ್ಟೆ ವಸ್ತ್ರ ಅಂದ್ರೆ ದಾರಿ. ದಾರಿ ಇದು ಸಹ ಅದೇ ದಾರಿ. ಇನ್ನೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಎಡೆ. ಎಡೆ ನೈವೇದ್ಯ ಅಂತೀವಿ, ಕರೆಕ್ಟಾ? ನೈವೇದ್ಯ ಅದೇ ಎಡೆ ಇಕ್ಕಿದ್ವಿ ಅಂತಾರಲ್ಲ, ನೈವೇದ್ಯ. ದೇವ್ರಿಗೆ ಎಡೆ ಇಕ್ಕಿದ್ವಿ ಅಂತ ನೈವೇದ್ಯ. ಇನ್ನ ಅದು ಬಿಟ್ರೆ ಎಡೆ ಅಂದ್ರೆ ನಿಮ್ಗೆ ಇನ್ನೊಂದ್ ಏನ್ ಕೊಡ್ಬೋದು ಅಂದ್ರೆ ಅವಕಾಶ. ನನ್ಗೆ ಎಡೆ ಮಾಡಿಕೊಟ್ರೆ ನಾನು ಅದನ್ನ ಸಾಧಿಸ್ತೀನಿ ಅಂತೀವಲ್ಲ, ಅವಕಾಶ. ಓಕೆ, ಅವಕಾಶ. ನೆಕ್ಸ್ಟ್ ಇನ್ನೇನು ಅಂದ್ರೆ ಕವಿ. ಕವಿ ಕವಿ ಅಂದ್ರೇನು? ಕವಿ ಆವರಿಸು. ಕವಿ ಆವರಿಸು. ಇನ್ನೊಬ್ಬ ಅಂದ್ರೆ ಕಾವ್ಯ ರಚನಿಸೋರು, ಕಾವ್ಯ ರಚನಾಕಾರ. ಕಾವ್ಯ ರಚನಾಕಾರ, ಕಾವ್ಯ ರಚನಾಕಾರ. ಇನ್ನೇನ್ ಕೊಡ್ಬೋದು ಅಂದ್ರೆ ಉತ್ತರ. ಉತ್ತರ ಅಂದ್ರೆ ಒಂದು ದಿಕ್ಕು, ಇನ್ನೊಂದು ಜವಾಬು ಕೊಡೋದು, ಜವಾಬು. ಇವನ್ ಹಂಗೆ ನನ್ನ ಜೊತೆನೆ ಬರ್ಕೊಂಡು ಹೋಗಿ, ಇಲ್ಲಾಂದ್ರೆ ನೋಡ್ಕೊಳ್ಳಿ, ಒಳ್ಳೇದಿದು. ಓಕೆ, ನೆಕ್ಸ್ಟ್ ಅದು ಬಿಟ್ರೆ ಕರಿ. ಕರಿ ನೋಡ್ರಿ, ಪಕ್ಕದಲ್ಲಿ ಯಾರು ಕೂತಿರಿ ಹೇಳಿರ ಆಮೇಲೆ ಪಾಪ. ಆನೆ, ಕಪ್ಪು. ಒಂದರ್ಥ ಆನೆ ಅಂತ, ಇನ್ನೊಂದು ಅರ್ಥ ಕಪ್ಪು ಅಂತ, ಕಪ್ಪು ಅಂತ. ನೆಕ್ಸ್ಟ್ ಅದು ಬಿಟ್ರೆ ನಿಮ್ಗೆ ಇನ್ನೇನ್ ಕೊಡ್ಬೋದು ಅಂದ್ರೆ ಕಲಿ. ಇಲ್ಲಿಂದ ತಿಳ್ಕೊಬೋಣ. ಕಲಿ. ಕಲಿ ಅಂದ್ರೆ ತಿಳಿ. ಒಂದು ಕಲಿ ಅಂದ್ರೆ, ಇನ್ನೊಂದು ಕಲಿ ಅಂದ್ರೆ ವೀರ. ಕರೆಕ್ಟ್ ಅಲ್ಲಪ್ಪ? ವೀರ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನು ಕೊಡ್ಬೋದು ಅಂದ್ರೆ ನಿಮ್ಗೆ ಕಂದ. ಕಂದ. ಕಂದ ಅಂದ್ರೆ ಮಗು. ಮಗು. ಇನ್ನೊಂದು ಕಂದ ಅಂದ್ರೆ ನಿಮ್ಗೆ ಪದ್ಯದ ವಿಧ. ಕಂದ ಪದ್ಯ ಅಂತೀವಿ, ಪದ್ಯದ ವಿಧ. ಓಕೆ, ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಹದ್ದು. ಹದ್ದು. ಹದ್ದು ಅಂದ್ರೆ ಒಂದು ಪಕ್ಷಿ. ಇನ್ನೊಂದು ಅಂದ್ರೆ ಮಿತಿ, ಸರಹದ್ದು, ಮಿತಿ. ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ಬಗೆ. ಬಗೆ ಅಂದ್ರೆ ಒಂದು ಪ್ರಕಾರ ಅಲ್ವಾ, ಬೇರೆ ಬೇರೆ ಬಗೆ ಅಂತ ಪ್ರಕಾರ. ಇನ್ನೊಂದು ಸೀಳು. ಸೀಳು ಅಂದ್ರೆ ಬಗದಾಕೋದು. ನೆಕ್ಸ್ಟ್ ಇನ್ನೊಂದೇನ್ ಕೊಡ್ಬೋದು ಅಂದ್ರೆ ನೆನೆ. ನೆನೆ. ನೆನೆ ನೆನ್ಸ್ಕೊಂಡೆ ಅಂದ್ರೆ ಸ್ಮರಿಸು, ಸ್ಮರಿಸ್ಕೊಂಡೆ ನಿನ್ನ ಅಂತ. ಇನ್ನೊಂದು ನೆನೆ ಅಂದ್ರೆ ಒದ್ದೆ ಆಗೋದು. ಒದ್ದೆ ಆಗೋದು. ಓಕೆ, ಒದ್ದೆ ಆಗು. ಇನ್ನೊಂದು ಏನ್ ಕೊಡ್ಬೋದು ನಿಮ್ಗೆ ಹತ್ತಿ. ಇದೆಲ್ಲ ಕೇಳಿರ್ತೀರಿ ನೀವು. ಹತ್ತಿ ಒಂದು ಬಟ್ಟೆ ತಯಾರಿಸೋದು, ಗೊತ್ತಲ್ಲ? ಬಟ್ಟೆ ತಯಾರಿಕೆ, ಬಟ್ಟೆ ತಯಾರು, ಬಟ್ಟೆ ತಯಾರಿಸುವುದು. ಇನ್ನೊಂದು ಹತ್ತಿ ಅಂದ್ರೆ ಏನು? ಏನು ಹತ್ತಿ ಅಂದ್ರೆ ಇನ್ನೊಂದು ನೋಡ್ರಿ, ಇನ್ನೊಂದು ಹತ್ತಿ ಹಿಂಗ್ ಹತ್ಕೊಂಡು ಹೋಗುದು, ಮೇಲೇರು, ಮೇಲೇರು. ಓಕೆ, ನೆಕ್ಸ್ಟ್ ಇನ್ನೊಂದು ಕಳೆ. ಕಳೆ ಅಂದ್ರೆ ನೆಗೆಟಿವ್. ಕಳೆ ಅಂದ್ರೆ ನಷ್ಟ. ನಷ್ಟ ಅಲ್ವಾ? ಕಳೆ ನಷ್ಟ. ಇನ್ನೊಂದು ಕಳೆ ಅಂದ್ರೆ ಕಸ. ಊರ್ ಕಡೆ ಹೇಳ್ತಾರೆ ಕಸ, ಕಸ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅರ್ಥ. ಅರ್ಥ ಒಂದು ಅರ್ಥ ಅಂದ್ರೆ ಪದದ ಅರ್ಥ, ಪದಗಳ ಅರ್ಥ, ಪದದ ಅರ್ಥ. ಇನ್ನೊಂದು ಅರ್ಥ ಏನ್ ಬರುತ್ತಂದ್ರೆ ಅರ್ಥಶಾಸ್ತ್ರ, ಹಣ, ಹಣ. ಇನ್ನೊಂದು ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ಮುನಿ. ಮುನ್ರಾಜು, ಮುನಿ. ಮುನಿ ಅಂದ್ರೆ ಕೋಪ, ಕೋಪ, ಕೋಪ. ಇನ್ನೊಂದು ಮುನಿ ಅಂದ್ರೆ ಋಷಿ.
ಋಷಿ. ಇನ್ನು ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ಕರ. ಕರ ಕರ ಅಂದ್ರೆ ಕಂದಾಯ. ಇನ್ನೊಂದು ಕೈ ಆಗ್ಬೋದಲ್ಲ, ಕೈ, ಕಂದಾಯ ಮತ್ತೆ ಕೈ. ಇನ್ನೊಂದು ಕರ ಅಂದ್ರೆ ಹಸು. ಹಸು ಇದನ್ನು ಹಾಕೊಳ್ರಿ, ಕೈ ಅಂತ ಹಾಕೊಳ್ರಿ, ಹಸುನು ಆಗುತ್ತೆ. ಹಸುವಿನ ಮರಿ, ಹಸುವಿನ ಮರಿ ಬೇಡ, ಕೈಯೇ ಹಾಕೊಳ್ರಿ ಸಾಕು, ಎರಡೇ ಅರ್ಥ ಸಾಕಲ್ಲ, ಕೈ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಕೊನೆ. ಕೊನೆ ಕೊನೆ ಅಂದ್ರೆ ಗಿಡದ ತುದಿ ಅಲ್ವಾ, ಗಿಡದ ತುದಿ. ಇನ್ನೊಂದು ಕೊನೆ ಏನ್ ಬರ್ಬೋದು, ಅಂತಿಮ ಅಲ್ವಾ, ಅಂತಿಮ, ಅಂತಿಮ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಏನ್ ಕೊಡ್ಬೋದು ಅಂದ್ರೆ ಹೊಳೆ. ಹೊಳೆ, ಹೊಳೆ ಅಂದ್ರೆ ಮಿನುಗು, ಮಿನುಗು. ಹೊಳೆ ಅಂದ್ರೆ ಇನ್ನೊಂದು ಮಿನುಗು. ಇನ್ನೊಂದು ಹೊಳೆ ಅಂದ್ರೆ ನದಿ ಹರಿಯುವುದು, ನದಿ ಹರಿಯುವಿಕೆ. ಓಕೆ, ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು ಅಂದ್ರೆ ದೊರೆ. ದೊರೆ ಅಂದ್ರೆ ಒಂದು ಅರಸ, ಅರಸ. ಇನ್ನೊಂದೇನ್ ಕೊಡ್ಬೋದು ಅಂದ್ರೆ ದೊರೆ ಅಂದ್ರೆ ಸಿಕ್ಕದು, ಸಿಕ್ಕು, ಸಿಕ್ಕು, ಸಿಕ್ಕು. ಸಿಕ್ಕು ಅಂದ್ರೆ ಆಮೇಲೆ ಏನು ಅನ್ಕೋಬಿಡಿಲ್ಲ, ಗಳಿಸು ಅಂತ ಹಾಕಲ್ಲ, ಬೇಕಿದ್ರು ಗಳಿಸು. ಇನ್ನೇನ್ ಕೊಡ್ಬೋದು ಅಂದ್ರೆ ನಿಮ್ಗೆ ಅರಿ. ಅರಿ, ಅರಿ ಅಂದ್ರೆ ತಿಳಿ, ತಿಳಿ. ಓಕೆ, ಅದಾದ್ಮೇಲೆ ಶತ್ರು, ಶತ್ರು. ಅದ್ ಬಿಟ್ರೆ ಪೇಪರ್ ಹಾಕೋದು, ಅದು ಸಹ ಬರ್ತದೆ. ಇನ್ನು ನೆಕ್ಸ್ಟ್ ಇನ್ನೇನ್ ಬರ್ಬೋದು ಅಂದ್ರೆ ನೆರೆ. ನೆರೆ ಇದಕ್ಕೆ ನೀವು ತೋರಿಸಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಸೊ ಇದಿಷ್ಟು ನಾನಾರ್ಥ ಮತ್ತು ಸಮಾನಾರ್ಥಕಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದೆರಡು ಟಾಪಿಕ್ ತಗೋ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.